ಪ್ರಿಯ ವಿದ್ಯಾರ್ಥಿಗಳೇ, ನಾನು ಶುಭಾ ಟಿ.ಇ, ಅಸಿಸ್ಟೆಂಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಎಕನಾಮಿಕ್ಸ್, JFGC, ಹೆಬ್ರಿ. ಇವತ್ತಿನ ತರಗತಿಯಲ್ಲಿ ಮಂಗಳೂರು ವಿಶ್ವವಿದ್ಯಾಲಯ BAಯ 5ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗಾಗಿ ನಿಗದಿಪಡಿಸಿರುವಂತಹ ಅಭಿವೃದ್ಧಿ ಅರ್ಥಶಾಸ್ತ್ರದಲ್ಲಿ ಕ್ಲಾಸಿಕಲ್ ಥಿಯರಿ ಆಫ್ ಎಕನಾಮಿಕ್ ಡೆವಲಪ್ಮೆಂಟ್ಸ್, ಮ್ಯಾಥಮೆಟಿಕಲ್ ಪ್ರೆಸೆಂಟೇಷನ್ ಆ್ಯಂಡ್ ಡಯಾಗ್ರಾಮ್ ಪ್ರೆಸೆಂಟೇಷನ್ ಅಂದರೆ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ಗಣಿತಾತ್ಮಕ ವಿವರಣೆಯಲ್ಲಿ ಮತ್ತು ರೇಖಾಚಿತ್ರದ ವಿವರಣೆಯಲ್ಲಿ ತಿಳ್ಕೊಳ್ಳೋಣ. ಈ ಒಂದು ತರಗತಿಯ ನಂತರ ನೀವು ಸಂಪ್ರದಾಯ ಪಂಥೀಯ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದ ಪ್ರಮುಖ ಅಂಶಗಳನ್ನು ಗಣಿತಾತ್ಮಕದಲ್ಲಿ ವಿವರಿಸಿರೋದನ್ನು ತಿಳ್ಕೊತೀರಾ. ಹಾಗೆಯೇ ಸಂಪ್ರದಾಯ ಆರ್ಥಿಕ ಸಿದ್ಧಾಂತವನ್ನು ರೇಖಾಚಿತ್ರದಲ್ಲಿ ನೀಡಿರುವಂತಹ ವಿವರಣೆಯನ್ನು ಸಹ ತಿಳ್ಕೊಳ್ಳೋಣ. ಈ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಸಂಪ್ರದಾಯ ಪಂಥದ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತ ಯಾವ ಹಿನ್ನೆಲೆಯಲ್ಲಿ ಮಂಡನೆ ಆಯಿತು, ಯಾವೆಲ್ಲ ಅಂಶಗಳು ಅವರ ಚಿಂತನೆಗಳ ಮೇಲೆ ಪ್ರಭಾವವನ್ನು ಬೀರಿತ್ತು, ಸಂಪ್ರದಾಯ ಪಂಥೀಯರಲ್ಲಿ ಯಾರೆಲ್ಲ ಅರ್ಥಶಾಸ್ತ್ರಜ್ಞರು ಕೊಡುಗೆಯನ್ನು ನೀಡಿದ್ದಾರೆ, ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತದ ಪ್ರಮುಖ ಅಂಶಗಳು ಏನೇನು ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ. ಇವತ್ತಿನ ತರಗತಿಯಲ್ಲಿ ನಾವು ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತದ ಮುಖ್ಯಾಂಶಗಳನ್ನು ಗಣಿತಾತ್ಮಕದ ವಿವರಣೆಯಲ್ಲಿ ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ. ದ ಬೇಸಿಕ್ ಥೀಮ್ ಆಫ್ ದಿ ಕ್ಲಾಸಿಕಲ್ ಮಾಡೆಲ್ ವಾಸ್ ದ ಡೆವಲಪ್ಮೆಂಟ್ ಆಫ್ ದಿ ಎಕಾನಮಿ ಫ್ರಮ್ ಪ್ರೋಗ್ರೆಸಿವ್ ಸ್ಟೇಟ್ ಇನ್ ಟು ಸ್ಟೇಷನರಿ ಸ್ಟೇಟ್. ಅಂದರೆ ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಏನು ಅಭಿವೃದ್ಧಿ ಸಿದ್ಧಾಂತ ಇದೆ ಅದು ಒಂದು ಪ್ರಗತಿಪರ ಆರ್ಥಿಕ ವ್ಯವಸ್ಥೆ ಯಾವ ರೀತಿ ನಿಶ್ಚಲ ಆರ್ಥಿಕ ಸ್ಥಿತಿಯನ್ನು ತಲುಪುತ್ತೆ ಅನ್ನೋದನ್ನು ಪ್ರತಿಪಾದನೆ ಮಾಡಿದ್ದಾರೆ. ಅಂದರೆ ಬಂಡವಾಳಶಾಹಿ ಆರ್ಥಿಕತೆ ಒಂದು ನಿಶ್ಚಲ ಆರ್ಥಿಕ ಸ್ಥಿತಿಯನ್ನು ಹೇಗೆ ತಲುಪುತ್ತೆ ಅನ್ನೋದನ್ನು ವಿವರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಸಂಪ್ರದಾಯ ಪಂಥೀಯರ ಪ್ರಕಾರ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ತಾಂತ್ರಿಕ ಪ್ರಗತಿ ಮತ್ತು ಜನಸಂಖ್ಯೆ ಭಾಳ ದೊಡ್ಡ ಪಾತ್ರವನ್ನು ನಿರ್ವಹಿಸುತ್ತೆ. ಹಾಗಾಗಿ ಜನಸಂಖ್ಯೆ ಮತ್ತು ತಂತ್ರಜ್ಞಾನಕ್ಕೆ ಅವರು ಪ್ರಮುಖವಾದಂಥ ಪಾತ್ರವನ್ನು ನೀಡಿದ್ದಾರೆ. ಹಾಗೆಯೇ ನಾವು ಸಂಪ್ರದಾಯ ಪಂಥದಲ್ಲಿ ತಿಳ್ಕೊಂಡ್ವಿ ಬಂಡವಾಳ ಸಂಚಯನ, ಕ್ಯಾಪಿಟಲ್ ಅಕ್ಯುಮುಲೇಷನ್ ಇಸ್ ದಿ ಕೀ ಟು ಪ್ರೋಗ್ರೆಸ್. ಪ್ರಗತಿಗೆ ಭಾಳ ಮುಖ್ಯವಾದಂತಹ ಅಂಶ ಬಂಡವಾಳ ಸಂಚಯನ. ಬಂಡವಾಳ ಸಂಚಯನ ದೇಶದಲ್ಲಿ ಆದರೆ ಹೂಡಿಕೆ ಹೆಚ್ಚಾಗುತ್ತೆ, ಹೂಡಿಕೆಯಿಂದ ತಾಂತ್ರಿಕ ಪ್ರಗತಿ ಉಂಟಾಗುತ್ತೆ, ತಾಂತ್ರಿಕ ಪ್ರಗತಿಯಿಂದ ಸರಕು ಸೇವೆಗಳ ಉತ್ಪಾದನಾ ಪ್ರಮಾಣ ಹೆಚ್ಚಾಗುತ್ತೆ. ಅಂದರೆ ಆರ್ಥಿಕತೆಯ ಉತ್ಪಾದನಾ ದಕ್ಷತೆ ಮತ್ತು ಸಾಮರ್ಥ್ಯಗಳೆರಡೂ ಕೂಡ ಹೆಚ್ಚಾಗುತ್ತೆ. ಹಾಗೆ ಹೆಚ್ಚಾದಾಗ ಸರಕುಗಳನ್ನು ಮಾರುಕಟ್ಟೆಯನ್ನು ವಿಸ್ತರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಆ ದೇಶ ಪ್ರಗತಿಯನ್ನು ಸಾಧಿಸಬಹುದು ಅಂತೇಳಿ ಹೇಳ್ತಾರೆ. ಹಾಗಾಗಿ ಕ್ಯಾಪಿಟಲ್ ಅಕ್ಯುಮುಲೇಷನ್ ಇಸ್ ದಿ ಕೀ ಟು ಪ್ರೋಗ್ರೆಸ್. ಕ್ಯಾಪಿಟಲ್ ಅಕ್ಯುಮುಲೇಷನ್ ಬಂಡವಾಳ ಸಂಚಯನ ಆಗಬೇಕು ಅಂತಂದರೆ ಅಲ್ಲಿ ಹೂಡಿಕೆ ಆಗಬೇಕು. ಹೂಡಿಕೆ ಆದಾಗ ಬಂಡವಾಳ ಸಂಚಯನ ಹೆಚ್ಚಾಗುತ್ತೆ. ಹೂಡಿಕೆ ಯಾವುದ್ರ ಮೇಲೆ ಅವಲಂಬಿತ ಆಗಿದೆ ಅಂದರೆ ಲಾಭದ ಮೇಲೆ ಅವಲಂಬಿತವಾಗಿದೆ. ಲಾಭ ಹೆಚ್ಚಾದಷ್ಟು ಹೂಡಿಕೆ ಹೆಚ್ಚಾಗುತ್ತೆ, ಹೂಡಿಕೆ ಹೆಚ್ಚಾದಷ್ಟು ತಾಂತ್ರಿಕ ಪ್ರಗತಿಯನ್ನು ರಾಷ್ಟ್ರ ಸಾಧಿಸಬಹುದಾಗಿರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಲಾಭದ ಗಳಿಕೆಯಲ್ಲಿ ಕಡಿತ ಉಂಟಾದರೆ, ಕಡಿಮೆ ಉಂಟಾದರೆ ಅದು ಹೂಡಿಕೆಯ ಮೇಲೆ ಪ್ರಭಾವವನ್ನು ಬೀರುತ್ತೆ. ಲಾಭದ ದರ ಯಾವ ರೀತಿ ಕಡಿಮೆ ಆಗುತ್ತೋ ಹೂಡಿಕೆ ದರ ಕೂಡ ಕಡಿಮೆ ಆಗುತ್ತೆ. ಹೂಡಿಕೆಯ ದರ ಕಡಿಮೆ ಆದರೆ ತಾಂತ್ರಿಕ ಪ್ರಗತಿ ಕೂಡ ಕಮ್ಮಿ ಆಗುತ್ತೆ. ರಾಷ್ಟ್ರದಲ್ಲಿ ಸರಕು ಸೇವೆಗಳ ಉತ್ಪಾದನೆ ಕೂಡ ಕುಸಿತ ಕಾಣುತ್ತೆ ಮತ್ತು ಆರ್ಥಿಕ ಪ್ರಗತಿ ಹಿನ್ನಡೆ ಸಾಧಿಸುತ್ತೆ ಅಂತಲೇ ಹೇಳ್ತಾರೆ. ಹಾಗಾಗಿ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತದ ಒಂದು ಅಡಿಪಾಯ ಅಂತಂದರೆ ಲಾಭ ಹೆಚ್ಚಿದಷ್ಟು ಪ್ರಗತಿ ಹೆಚ್ಚಿರುತ್ತೆ, ಪ್ರಗತಿ ಹೆಚ್ಚಿದಷ್ಟು ಉತ್ಪಾದನೆ ಹೆಚ್ಚಿರುತ್ತೆ ಅಂತ ಹೇಳ್ತಾರೆ. ಈ ಅಂಶಗಳನ್ನು
we can put it in a mathematical presentation. So let's see some mathematical proposition about the classical economic theory. The first proposition of the theory is the production function. ಉತ್ಪಾದನಾ ಬಿಂಬಕ. ಸಂಪ್ರದಾಯ ಪಂಥದ ಒಂದು ಅಭಿವೃದ್ಧಿ ಸಿದ್ಧಾಂತ ಏನಿದೆ ಅದನ್ನು ನಾವು ಗಣಿತಾತ್ಮಕ ರೂಪದಲ್ಲಿ ವ್ಯಕ್ತಪಡಿಸೋದಾದ್ರೆ ಮೊದಲನೇ ಪ್ರಮೇಯ ಅಂತಂದರೆ ಪ್ರೊಡಕ್ಷನ್ ಫಂಕ್ಷನ್. ದ ಟೋಟಲ್ ಔಟ್ಪುಟ್ ಆಫ್ ಎನ್ ಎಕಾನಮಿ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆಫ್ ಲೇಬರ್, the stock of capital, the amount of available natural resources and available technology. ಅಂದರೆ the production function express the relationship between the output and input. ಹಾಗಾಗಿ ನಾವು ಉತ್ಪಾದನಾ ಬಿಂಬಕವನ್ನು ಈ ರೀತಿ ಹೇಳ್ಬೋದು. ಉತ್ಪಾದನೆಯನ್ನು ಮಾಡೋದಕ್ಕೆ ಯಾವೆಲ್ಲ ಇನ್ಪುಟ್ ಅಂಶಗಳು ಬೇಕಾಗಿದೆ ಅದನ್ನು ಫ್ಯಾಕ್ಟರ್ ಆಫ್ ಪ್ರೊಡಕ್ಷನ್ ಅಂತಲೂ ಕೂಡ ಕರಿಬೋದು. ಉತ್ಪಾದನಾಂಗಗಳು ಬೇಕಾಗಿದೆ. ಅದರ ಮತ್ತು ಉತ್ಪನ್ನದ ನಡುವಿನ ಒಂದು ಸಂಬಂಧವನ್ನು ವಿವರಿಸುತ್ತೆ. ಇಲ್ಲಿ ಉತ್ಪಾದನೆ ಅವಲಂಬಿತ ಚಲಕವಾದರೆ ಉಳಿದ ಉತ್ಪಾದನಾಂಗಗಳು ಸ್ವತಂತ್ರ ಚಲಕಗಳಾಗಿರುತ್ತೆ. ಸ್ವತಂತ್ರ ಚಲಕ ಮತ್ತು ಅವಲಂಬಿತ ಚಲಕಗಳ ನಡುವಿನ ಸಂಬಂಧವನ್ನು ನಾವು ಈ ಕೆಳಗಿನಂತೆ ಬರೀಬೋದು. The production function can be write as the following. Y is equal to is a function of K, L, N, T. Here Y represents the total output or income of the economy. The total output of the economy depends on K, L, N, T. K means stock of capital, L means labor, N means amount of available natural resources and T means technology. That means total output of the economy depends on capital, labor, natural resources and technology. ಅಂದರೆ ರಾಷ್ಟ್ರದ ಉತ್ಪಾದನಾ ಪ್ರಮಾಣ ಅಲ್ಲಿ ದೊರೆಯುವಂತಹ ಬಂಡವಾಳ, ಶ್ರಮ, ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ತಂತ್ರಜ್ಞಾನವನ್ನು ಅವಲಂಬಿಸಿರುತ್ತೆ ಅಂತಲೇ ಹೇಳ್ಬೋದು. ಈ ಅಂಶಗಳಲ್ಲಿ ಹೆಚ್ಚಳ ಆದರೆ ರಾಷ್ಟ್ರದ ಒಂದು ಉತ್ಪನ್ನ ಮತ್ತು ಆದಾಯಗಳು ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ರಾಷ್ಟ್ರದಲ್ಲಿ ಉತ್ಪಾದನೆ ಆಗುವಂತಹ ಉತ್ಪನ್ನ ಮತ್ತು ಉತ್ಪಾದನಾಂಗಗಳ ನಡುವಿನ ಸಂಬಂಧವನ್ನು ಅವರು ದ ಪ್ರೊಡಕ್ಷನ್ ಫಂಕ್ಷನ್ನಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಎರಡನೇ ಒಂದು ಪ್ರಮೇಯ ಪ್ರಪೋಸಿಷನ್ ಆಫ್ 2. ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಡಿಪೆಂಡ್ಸ್ ಆನ್ ಇನ್ವೆಸ್ಟ್ಮೆಂಟ್. ಸಂಪ್ರದಾಯ ಪಂಥದ ಅರ್ಥಶಾಸ್ತ್ರಜ್ಞರ ಪ್ರಕಾರ ಆರ್ಥಿಕ ಅಭಿವೃದ್ಧಿಯನ್ನು ನಿರ್ಧರಿಸುವಂಥ ಒಂದು ಪ್ರಮುಖ ಅಂಶ ಟೆಕ್ನಾಲಜಿಕಲ್ ಪ್ರೋಗ್ರೆಸ್, ತಾಂತ್ರಿಕ ಪ್ರಗತಿ. ಆ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಡಿಪೆಂಡ್ಸ್ ಆನ್ ಇನ್ವೆಸ್ಟ್ಮೆಂಟ್. Technological progress depends on amount of investment, capital accumulation and savings. ತಾಂತ್ರಿಕ ಪ್ರಗತಿಯು ಬಂಡವಾಳ ಹೂಡಿಕೆ ಪ್ರಮಾಣವನ್ನು ಅವಲಂಬಿಸಿರುತ್ತೆ. ಬಂಡವಾಳ ಹೂಡಿಕೆ ಬಂಡವಾಳ ಸಂಚಯವನ್ನು ಅವಲಂಬಿಸಿರುತ್ತೆ. ಬಂಡವಾಳ ಸಂಚಯನ ಉಳಿತಾಯವನ್ನು ಅವಲಂಬಿಸಿರುತ್ತೆ. ಅಂದರೆ ತಾಂತ್ರಿಕ ಪ್ರಗತಿ ಆಗಬೇಕು ಅಂತಂದರೆ ಆ ಆರ್ಥಿಕತೆಯಲ್ಲಿ ಹೂಡಿಕೆಯನ್ನು ಹೆಚ್ಚು ಮಾಡಬೇಕಾಗುತ್ತೆ. ಸೊ ವಿ ಕ್ಯಾನ್ ರೈಟ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟೆಕ್ನಾಲಜಿ ಆ್ಯಸ್ ಬಿಲೋ. T is equal to function of I. Here T means technology, I is investment. Technology is the function of investment. If we increase the investment, technology will be more. If investment decreases, the technology improvements also decreases. So technological progress depends on ಇನ್ವೆಸ್ಟ್ಮೆಂಟ್. ಸಂಪ್ರದಾಯ ಪಂಥದ ಮೂರನೇ ಒಂದು ಪ್ರಮೇಯವನ್ನು ಪ್ರಪೋಸಿಷನನ್ನು ಈ ರೀತಿ ಹೇಳ್ಬೋದು. ಇನ್ವೆಸ್ಟ್ಮೆಂಟ್ ಡಿಪೆಂಡ್ಸ್ ಆನ್
ಪ್ರಾಫಿಟ್. ಬಂಡವಾಳ ಹೂಡಿಕೆಯನ್ನು ನಿರ್ಧರಿಸುವಂತಹ ಪ್ರಮುಖ ಅಂಶ ಹೂಡಿಕೆ. ಆ ಹೂಡಿಕೆ ಅನ್ನುವಂತಹ ಅಂಶ ಏನನ್ನು ಅವಲಂಬಿಸಿರುತ್ತೆ ಅಂದರೆ ಪ್ರಾಫಿಟ್ಸನ್ನು, ಲಾಭವನ್ನು ಅವಲಂಬಿಸಿರುತ್ತೆ. ಲಾಭದ ದರಗಳು ಹೂಡಿಕೆಯನ್ನು ಹೆಚ್ಚಿಸ್ತವೆ. ಇನ್ವೆಸ್ಟ್ಮೆಂಟ್ ಇಂಡ್ಯೂಸ್ಡ್ ಬೈ ಪ್ರಾಫಿಟ್ ರೇಟ್ಸ್ಗಳು ಜಾಸ್ತಿ ಆದಾಗ ಹೂಡಿಕೆ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಹೂಡಿಕೆ ಮತ್ತು ಲಾಭದ ಸಂಬಂಧವನ್ನು ನಾವು ಈ ಕೆಳಗಿನಂತೆ ಬರಿಬೋದು. ವಿ ಕ್ಯಾನ್ ಎಕ್ಸ್ಪ್ರೆಸ್ ರಿಲೇಷನ್ಶಿಪ್ ಬಿಟ್ವೀನ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಪ್ರಾಫಿಟ್ಸ್ ಲೈಕ್ ದಿಸ್. I is equal to delta K. I is equal to function of R. Here I means investment. Delta K means is addition to capital stock. That means new investment or fresh, we can call it as a fresh profit. I is a function of R. Here R means profit rate. Profit rate induces the investment. ಲಾಭದ ದರಗಳು ಹೂಡಿಕೆಯನ್ನು ಹೆಚ್ಚಿಸ್ತವೆ. ಹೂಡಿಕೆ ಹೆಚ್ಚಾಗಬೇಕು ಅಂದರೆ ಆರ್ಥಿಕತೆಯಲ್ಲಿ ಲಾಭಗಳು ಇರಬೇಕು. ಲಾಭಗಳು ಇದ್ದಾಗ ಮಾತ್ರ ಕ್ಯಾಪಿಟಲಿಸ್ಟ್ ವಿಲ್ ಮೇಕ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ಅರ್ನ್ ಪ್ರಾಫಿಟ್ಸ್. ಹಾಗಾಗಿ ಆರ್ಥಿಕತೆಯಲ್ಲಿ ಲಾಭಗಳು ಇದ್ದಾಗ ಹೂಡಿಕೆಗಳು ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು. ದ ನೆಕ್ಸ್ಟ್ ಪ್ರಪೋಸಿಷನ್ ಈಸ್ ಫೋರ್ತ್ ಒನ್. ಲೇಬರ್ ಸಪ್ಲೈ ಆ್ಯಂಡ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಡಿಟರ್ಮೈನ್ ದಿ ಲೆವೆಲ್ ಆಫ್ ಪ್ರಾಫಿಟ್ಸ್. ಈ ಒಂದು ಸಂಬಂಧವನ್ನು ನಾವು ನೋಡಬೇಕು. ಲಾಭವು ಯಾವ ಅಂಶವನ್ನು ಅವಲಂಬಿಸಿದೆ ಅಂತಂದರೆ ಲೇಬರ್ ಸಪ್ಲೈ ಆ್ಯಂಡ್ ಟೆಕ್ನಾಲಜಿಕಲ್ ಪ್ರೋಗ್ರೆಸ್. ಶ್ರಮದ ಪೂರೈಕೆ ಮತ್ತು ತಾಂತ್ರಿಕ ಪ್ರಗತಿ ಲಾಭದ ದರಗಳನ್ನು ನಿರ್ಧರಿಸುತ್ತೆ ಅಂತೇಳಿ ಹೇಳ್ತಾರೆ. ಅಂದರೆ ಕ್ಯಾಪಿಟಲಿಸ್ಟ್ಗಳ ಒಂದು ಲಾಭ ಹೆಚ್ಚಾಗಬೇಕು ಅಂತಂದರೆ ಆ ಆರ್ಥಿಕತೆಯಲ್ಲಿ ಶ್ರಮದ ಪೂರೈಕೆ ಹೆಚ್ಚಿರಬೇಕು, ತಾಂತ್ರಿಕ ಪ್ರಗತಿ ಕೂಡ ಇರಬೇಕಾಗುತ್ತೆ. ಹಾಗಾಗಿ ಇವುಗಳ ಸಂಬಂಧವನ್ನು ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಆರ್ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಟಿ ಆ್ಯಂಡ್ ಎಲ್. ಹಿಯರ್ ಆರ್ ಇಸ್ represents the profit. F represents the functional relationship between the dependent and independent variables. Here T is technology and L is labor. The level of technology depends upon the level of investment and it depends on profits. Profits in turn depend on the level of technology, and this argument explains the interdependency of these factors. ಮೂರನೇ ಒಂದು ಪ್ರಮೇಯದಲ್ಲಿ ನಾವು ನೋಡಿದ್ವಿ, ಹೂಡಿಕೆ ಲಾಭವನ್ನು ಅವಲಂಬಿಸಿರುತ್ತೆ, ತಾಂತ್ರಿಕತೆ ಲಾಭವನ್ನು ಅವಲಂಬಿಸಿರುತ್ತೆ. ಆದರೆ ಆ ಬಂಡವಾಳಗಾರರ ಲಾಭದ ದರ ಮತ್ತು ಆರ್ಥಿಕತೆಯಲ್ಲಿ ಲಭ್ಯ ಇರುವಂತಹ ತಾಂತ್ರಿಕ ಮಟ್ಟವನ್ನು ಮತ್ತು ಶ್ರಮದ ಪೂರೈಕೆಯನ್ನು ಅವಲಂಬಿಸಿರುತ್ತೆ ಅಂತ ಹೇಳುವ ಮೂಲಕ ವಿವಿಧ ಆರ್ಥಿಕ ಚಲಕಾಂಶಗಳ ನಡುವೆ ಇರುವಂತಹ ಅಂತರ್ ಸಂಬಂಧವನ್ನು ಆ ಸಂಪ್ರದಾಯ ಪಂಥೀಯರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥೀಯರ ಆರ್ಥಿಕ ಅಭಿವೃದ್ಧಿ ಸಿದ್ಧಾಂತದ 5ನೇ ಪ್ರಪೋಸಿಷನ್ ಪ್ರಮೇಯ. ದ ಸೈಜ್ ಆಫ್ ದಿ ಲೇಬರ್ ಫೋರ್ಸ್ ಡಿಪೆಂಡ್ಸ್ ಆನ್ ಸೈಜ್ ಆಫ್ ದಿ ವೇಜ್ ಫಂಡ್. ಆರ್ಥಿಕತೆಯಲ್ಲಿ ಶ್ರಮದ ಪೂರೈಕೆಯು ಶ್ರಮದ ಕೂಲಿಯ ನಿಧಿಯ ಮೇಲೆ ಅವಲಂಬಿತವಾಗಿರುತ್ತೆ. ಅಂದರೆ ಇಲ್ಲಿ ಶ್ರಮದ ಪೂರೈಕೆ ಮತ್ತು ಕೂಲಿ ನಿಧಿಯ ನಡುವಿನ ಸಂಬಂಧವನ್ನು ಹೇಳ್ತಾರೆ. ಕೂಲಿಯ ನಿಧಿ ಜಾಸ್ತಿ ಆದಷ್ಟು ಶ್ರಮದ ಪೂರೈಕೆ ಹೆಚ್ಚಾಗುತ್ತೆ. ಕೂಲಿ ನಿಧಿಯ ಪ್ರಮಾಣ ಕಮ್ಮಿ ಆದರೆ ಶ್ರಮದ ಪೂರೈಕೆ ಕೂಡ ಕಡಿಮೆ ಆಗುತ್ತೆ ಅನ್ನೋದನ್ನು ಹೇಳ್ತಾರೆ. ಸಂಪ್ರದಾಯ ಪಂಥೀಯರಲ್ಲಿ ಕೂಲಿ ಒಂದು ನಿರ್ಧಾರದ ಬಗ್ಗೆ ಒಂದು ಕಬ್ಬಿಣದ ನಿಯಮ ಇದೆ. ಏನು ಅಂದರೆ ಕೂಲಿ ಅಷ್ಟು ಬೇಗ
ಅದು ಬದಲಾವಣೆಗಳನ್ನು ಹೊಂದಲ್ಲ ಅನ್ನುವಂತಹ ಒಂದು ಗಡಸು ನಿಯಮ ಆಚರಣೆಯಲ್ಲಿರುತ್ತೆ. ಅದನ್ನು ಈ ಒಂದು ನಿಯಮದ ಮೂಲಕ ಅವರು ಪ್ರತಿಪಾದಿಸ್ತಾರೆ ಅಂತಲೇ ಹೇಳ್ಬೋದು. ಸಂಪ್ರದಾಯ ಪಂಥದ 6ನೇ ಪ್ರಪೋಸಿಷನ್, ದ ವೇಜ್ ಫಂಡ್ ಈಸ್ ಡಿಟರ್ಮೈನ್ಡ್ ಬೈ ದಿ ಲೆವೆಲ್ ಆಫ್ ಇನ್ವೆಸ್ಟ್ಮೆಂಟ್. ಕೂಲಿ ನಿಧಿಯ ಮಟ್ಟ ಹೂಡಿಕೆಯನ್ನು ಅವಲಂಬಿಸಿದೆ. ಕೂಲಿಯ ನಿಧಿ ಶ್ರಮದ ಪೂರೈಕೆಯನ್ನು ಹೆಚ್ಚಿಸುತ್ತೆ, ಆದರೆ ಕೂಲಿ ನಿಧಿ ಹೂಡಿಕೆಯನ್ನು ಅವಲಂಬಿಸಿರುತ್ತೆ. ಹೂಡಿಕೆ ಜಾಸ್ತಿ ಆದಷ್ಟು ಕೂಲಿ ನಿಧಿ ಹೆಚ್ಚಾಗುತ್ತೆ. ಕೂಲಿ ನಿಧಿ ಹೆಚ್ಚಾದರೆ ಹೆಚ್ಚು ಶ್ರಮಿಕರನ್ನು ನಾವು ನೇಮಕಾತಿಯನ್ನು ಮಾಡ್ಕೋಬೋದು, ಉತ್ಪಾದನೆಯಲ್ಲಿ ಬಳಸ್ಕೋಬೋದು. ಕೂಲಿ ನಿಧಿಯ ಪ್ರಮಾಣ ಕಡಿಮೆ ಆದರೆ ಹೆಚ್ಚು ಶ್ರಮಿಕರನ್ನು ನೇಮಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋಲ್ಲ ಅನ್ನೋದನ್ನು ಅದು ಪ್ರತಿಪಾದನೆ ಮಾಡುತ್ತೆ. ಹಾಗಾಗಿ ವೇಜ್ ಫಂಡ್, ಕೂಲಿ ನಿಧಿ ಒಂದು ಬಂಡವಾಳಗಾರರ ಉಳಿತಾಯವನ್ನು ಅವಲಂಬಿಸಿರುತ್ತೆ. ಬಂಡವಾಳಗಾರರು ಈ ಒಂದು ನಿಧಿಯಲ್ಲಿ ಹೆಚ್ಚು ಹೂಡಿಕೆಯನ್ನು ಮಾಡಿದಾಗ ಹೆಚ್ಚು ಶ್ರಮಿಕರನ್ನು ನೇಮಿಸ್ಕೊಳ್ಳೋಕ್ಕೆ ಸಾಧ್ಯ ಇದೆ. ಸೊ ವಿ ಕ್ಯಾನ್ ರೈಟ್ ಇಟ್ ದಿಸ್ ಫಂಕ್ಷನ್ ಲೈಕ್ ದಿಸ್. W is equal to is a function of I. Here W is a wage fund, I is the investment. W fund is a dependent variable here, investment is independent variable here. So wage fund is depend on investment of capitalist. If investment increases, wage fund also increase. The 7th proposition of the theory is closing the system. Total of the output or income of the system is represented like this. Y is equal to R plus W. Here Y is a total output, R is profits, W wages. ಅಂದರೆ ಆರ್ಥಿಕತೆಯಲ್ಲಿ ಉತ್ಪಾದನೆಯಾಗುವಂತಹ ಉತ್ಪನ್ನ, ಆದಾಯ ಎರಡು ರೂಪದಲ್ಲಿ ವಿಂಗಡಣೆ ಆಗಿರುತ್ತೆ. ಆರ್ಥಿಕತೆಯಲ್ಲಿ ಒಂದು ಭಾಗ ಲಾಭವಾಗಿ ಇದ್ದರೆ ಇನ್ನೊಂದು ಭಾಗ ಕೂಲಿಯಾಗಿ ಪಾವತಿಯಾಗಿರುತ್ತೆ. ಇವೆರಡನ್ನು ಸೇರಿಸಿದಾಗ ಆರ್ಥಿಕತೆಯಲ್ಲಿ ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಆದಾಯ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಕೊನೆಯ ಒಂದು ಕ್ಲೋಸಿಂಗ್ ಸಿಸ್ಟಮ್ನಲ್ಲಿ ಈ ಒಂದು ಪ್ರಪೋಸಿಷನನ್ನು ನೀಡಲಾಗಿದೆ. Y is equal to R plus W. ಅಂದರೆ ಆರ್ಥಿಕತೆಯ ಒಟ್ಟು ಉತ್ಪನ್ನ, ಆರ್ಥಿಕತೆಯ ಒಟ್ಟು ಆದಾಯವು ಲಾಭ ಮತ್ತು ಕೂಲಿಯ ರೂಪದಲ್ಲಿ ವಿಂಗಡಣೆ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ಅಂತರ್ಸಂಬಂಧದ ಒಂದು ಸಮೀಕರಣವನ್ನು ನೀಡಲಾಗಿದೆ. ಡೆಲ್ಟಾ ಆರ್ ಅಂದರೆ ಲಾಭದಲ್ಲಿ ಹೆಚ್ಚಳ. ಇಟ್ಸ್ ಲೀಡ್ಸ್ ಟು ಡೆಲ್ಟಾ ಹೈ, ದಟ್ಸ್ ಮೀನ್ಸ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್. ಇಫ್ ವಿ ಇನ್ಕ್ರೀಸ್ ದ ಇನ್ವೆಸ್ಟ್ಮೆಂಟ್, ಇಟ್ ಲೀಡ್ಸ್ ಟು increase in capital stock or capital accumulation. If capital accumulation is increased, the technological development, technology of the country will increase. That is represented in delta T. If delta T is increased, the delta W also increases. That means wage fund also increases. If the wage fund increases, labor force get demand and labor force employed in economic activities. When we employ so many labor force in economy, automatically output will be more. So output will be more, it leads to again a rise in profits. That means rise in profits leads to increases in every economic activity. ಅಂದರೆ ಲಾಭದ ದರಗಳು ಹೆಚ್ಚಿದ್ದಾಗ ಅದು ಎಲ್ಲ ಆರ್ಥಿಕ ಚಟುವಟಿಕೆಗಳಿಗೆ ಉತ್ತೇಜನವನ್ನು ಕೊಡುತ್ತೆ. ಸಂಪ್ರದಾಯ ಪಂಥದ ಎಲ್ಲ ಒಂದು ಗಣಿತಾತ್ಮಕದ ಸಮೀಕರಣಗಳನ್ನು ನಾವೊಂದು ಕಡೆ ಬರೆಯೋದಾದರೆ ಈ ರೀತಿ ಸಿಗುತ್ತೆ. Y is a function of
KLNT. ಆರ್ಥಿಕತೆಯ ಒಟ್ಟು ಉತ್ಪನ್ನ ಈ 4 ಉತ್ಪಾದನಾಂಗಗಳ ಮೇಲೆ ನಿಂತಿದೆ. ತಾಂತ್ರಿಕ ಪ್ರಗತಿ T ಈಸ್ ಫಂಕ್ಷನ್ ಆಫ್ ಇನ್ವೆಸ್ಟ್ಮೆಂಟ್. ತಾಂತ್ರಿಕ ಪ್ರಗತಿ ಹೂಡಿಕೆಯನ್ನು ಅವಲಂಬಿಸಿರುತ್ತೆ. ಹೂಡಿಕೆ ಲಾಭವನ್ನು ಅವಲಂಬಿಸಿರುತ್ತೆ. I ಈಸ್ ಅ ಫಂಕ್ಷನ್ ಆಫ್ R. ಲಾಭದ ದರಗಳು ತಾಂತ್ರಿಕ ಪ್ರಗತಿ ಮತ್ತು ಶ್ರಮದ ಪೂರೈಕೆಯನ್ನು ಅವಲಂಬಿಸಿರುತ್ತೆ. ಸೊ ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. R is a function of T and L. L, labor force is depend upon wage fund. ಅಂದರೆ ಕೂಲಿ ನಿಧಿಯನ್ನು ಅವಲಂಬಿಸಿದೆ. ಕೂಲಿಯ ನಿಧಿ ಹೂಡಿಕೆಯನ್ನು ಅವಲಂಬಿಸಿದೆ. W is a function of I. ಸೊ ಆರ್ಥಿಕತೆಯಲ್ಲಿನ ಒಟ್ಟು ಉತ್ಪನ್ನ ಲಾಭ ಮತ್ತು ಕೂಲಿಯಲ್ಲಿ ಹಂಚಿಕೆಯಾಗಿರುತ್ತೆ. ಅವೆರಡನ್ನು ಕೂಡಿದಾಗ ನಮಗೆ ಆರ್ಥಿಕತೆಯ ಒಟ್ಟು ಉತ್ಪನ್ನ ಮತ್ತು ಒಟ್ಟು ಆದಾಯಗಳು ಲಭ್ಯ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನಾವು ಸಂಪ್ರದಾಯ ಪಂಥೀಯರು ಹೇಳಿರುವಂತಹ ಪ್ರಮುಖ ಅಂಶಗಳನ್ನು ಗಣಿತಾತ್ಮಕ ಸಮೀಕರಣಗಳಲ್ಲಿ ಈ ರೀತಿ ನಿರೂಪಣೆ ಮಾಡಬಹುದಾಗಿರುತ್ತೆ. ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ನಾವು ರೇಖಾಚಿತ್ರದ ಮೂಲಕ ಕೂಡ ತಿಳ್ಕೊಬೋದಾಗಿರುತ್ತೆ. ಹಾಗಾಗಿ ರೇಖಾಚಿತ್ರದ ಮೂಲಕ ವಿವರಣೆಯನ್ನು ತಿಳ್ಕೊಳ್ಳೋಣ. ಈ ಒಂದು ರೇಖಾಚಿತ್ರದಲ್ಲಿ ಸಂಪ್ರದಾಯ ಪಂಥದ ಅಭಿವೃದ್ಧಿ ಸಿದ್ಧಾಂತವನ್ನು ವಿವರಿಸಲಾಗಿದೆ. OXನಲ್ಲಿ ಪಾಪ್ಯುಲೇಷನ್ ಜನಸಂಖ್ಯೆಯನ್ನು ಅಳಿಲಾಗಿದೆ. OYನಲ್ಲಿ ಟೋಟಲ್ ಪ್ರೊಡಕ್ಷನ್ ಮೈನಸ್ ರೆಂಟ್ ಅಂದರೆ ಒಟ್ಟು ಉತ್ಪನ್ನದಲ್ಲಿ ಗೇಣಿಯನ್ನು ತೆಗೆದಾಗ ಇರುವಂತಹ ಅಂಶ ಅಂದರೆ ಲಾಭದ ದರಗಳನ್ನು ಅಳಿಲಾಗಿದೆ ಅಂತಲೇ ಹೇಳ್ಬೋದು. OW ಇದು ಕೂಲಿ ನಿಧಿಯನ್ನು ತಿಳಿಸುತ್ತೆ. ಕೂಲಿಯ ನಿಧಿ ಒರಿಜಿನಿಂದ ಮೂಲದಿಂದ ಒಂದು 45 ಡಿಗ್ರಿಯ ಸಮಾನಾಂತರ ರೇಖೆಯಾಗಿ ಇದೆ. OP ವಕ್ರರೇಖೆಯು ಆರ್ಥಿಕತೆಯ ಉತ್ಪಾದನಾ ಸಾಮರ್ಥ್ಯವನ್ನು ಪ್ರೊಡಕ್ಷನ್ ಫಂಕ್ಷನನ್ನು ಉತ್ಪಾದನಾ ಬಿಂಬಕವನ್ನು ವಿವರಿಸುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ರೇಖಾಚಿತ್ರದ ವಿವರಣೆಯನ್ನು ಈ ರೀತಿ ತಿಳ್ಕೊಳ್ಳೋಣ. ಆರ್ಥಿಕತೆಯಲ್ಲಿ ಜನಸಂಖ್ಯೆ ಹೆಚ್ಚಾದಾಗೆ ಉತ್ಪನ್ನ ಕೂಡ ಹೆಚ್ಚಾಗುತ್ತೆ. ಉತ್ಪನ್ನ ಹೆಚ್ಚಾದಾಗ ಲಾಭ ಕೂಡ ಹೆಚ್ಚಾಗುತ್ತೆ. ಲಾಭ ಮತ್ತೆ ಹೂಡಿಕೆಗೆ ಒಂದು ಪ್ರೇರಣೆಯನ್ನು ನೀಡುತ್ತೆ. ಈ ಅಂಶವನ್ನು ಗಮನದಲ್ಲಿಟ್ಕೊಂಡು ರೇಖಾಚಿತ್ರವನ್ನು ಅಧ್ಯಯನ ಮಾಡೋಣ. ನೋಡಿ, ಮೊದಲನೇದಾಗಿ ಜನಸಂಖ್ಯೆ N1 ಇದ್ದಾಗ ಒಂದು ಕೂಲಿ ನಿಧಿ N1 ಮತ್ತು W1 ಆಗಿದೆ. ಈ ಸಮಯದಲ್ಲಿ P1 N1 ಆರ್ಥಿಕತೆಯಲ್ಲಿ ಉತ್ಪಾದನೆ ಆಗ್ತಾ ಇದೆ. ಅದರಲ್ಲಿ W1 N1 ಕಳೆದಾಗ ಕೂಲಿ ನಿಧಿಯಾಗಿ ಅದನ್ನು ಕೊಟ್ಟಿದ್ದಾಗ ಉಳಿದಂತಹ ಅಂಶ P1 ಮತ್ತು W1 ಲಾಭದ ದರವಾಗಿರುತ್ತೆ. ಲಾಭದ ದರ ಹೆಚ್ಚಿರೋದ್ರಿಂದ ಆರ್ಥಿಕತೆಯಲ್ಲಿ ಹೂಡಿಕೆಗೆ ಅವಕಾಶ ಇರುತ್ತೆ. ಹಾಗಾಗಿ ಹೂಡಿಕೆಯಾಗಿ ಲಾಭ ಹೂಡಲ್ಪಡುತ್ತೆ. ಎರಡನೇ ಒಂದು ಅವಧಿಯಲ್ಲಿ ಜನಸಂಖ್ಯೆ ಹೆಚ್ಚಾಗುತ್ತೆ, ಉತ್ಪಾದನೆ ಕೂಡ ಹೆಚ್ಚಾಗಿದೆ, ಅದೇ ರೀತಿ ಕೂಲಿ ನಿಧಿ ಕೂಡ ಹೆಚ್ಚಾಗಿದೆ. ಜನಸಂಖ್ಯೆ N2 ಇದ್ದಾಗ ಕೂಲಿ ನಿಧಿ W2 N2 ಆಗಿರುತ್ತೆ. ಆರ್ಥಿಕತೆಯ ಒಟ್ಟು ಉತ್ಪನ್ನ P2 N2 ಆಗಿದೆ. ಅದರಲ್ಲಿ W2 N2 ಕಳೆದಾಗ P2 W2 ಲಾಭದ ದರ ದೊರೆತಿದೆ ಅಂತಲೇ ಹೇಳ್ಬೋದು. ಲಾಭದ ದರ ಮೊದಲಿನ ಲಾಭ ದರಕ್ಕೆ ಹೋಲಿಸಿದಾಗ ಕಡಿಮೆ ಇದೆ, ಆದರೆ ಲಾಭ ಗಳಿಕೆ ಆಗಿದೆ. ಕೂಲಿ ನಿಧಿ ಹೆಚ್ಚಾಗಿರೋದ್ರಿಂದ ಲಾಭದ ಪ್ರಮಾಣ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಲಾಭದ ಗಳಿಕೆ ಇರೋದ್ರಿಂದ ಹೂಡಿಕೆಗೆ ಅವಕಾಶ ಇದೆ. ಹಾಗಾಗಿ P2 W2 ಹೂಡಿಕೆ ಮತ್ತೆ ಆರ್ಥಿಕತೆಯಲ್ಲಿ
ಆಗುತ್ತೆ. ನಂತರದ ಅವಧಿಯಲ್ಲಿ ಜನಸಂಖ್ಯೆ N2 ಇಂದ N3ಗೆ ಅಧಿಕವಾಗುತ್ತೆ. N3ಗೆ ಅಧಿಕವಾದಾಗ ಅವಧಿಯಲ್ಲಿ ಕೂಲಿ ನಿಧಿ W3N3 ಆಗಿರುತ್ತೆ. ಆರ್ಥಿಕತೆಯ ಒಟ್ಟು ಉತ್ಪನ್ನ P3N3 ಆಗಿರುತ್ತೆ. ಅದರಲ್ಲಿ W3N3ಯನ್ನು ಕಳೆದಾಗ P3W3 ಲಾಭದ ದರ ಆಗಿರುತ್ತೆ. ಲಾಭದ ದರ ಈ ಹಿಂದಿನ ಲಾಭ ದರಗಳಿಗೆ ಹೋಲಿಸಿದಾಗ ಕಡಿಮೆ ಇದೆ, ಆದರೆ ಲಾಭದ ಗಳಿಕೆ ಇರೋದ್ರಿಂದ ಲಾಭ ಹೂಡಿಕೆಗೆ ಪ್ರೇರಣೆಯನ್ನು ಕೊಡುತ್ತೆ. ಇದೇ ರೀತಿ ಲಾಭ ಹೂಡಿಕೆಯಾಗಿ ಹೂಡ್ತಾ ಹೋಗುತ್ತೆ. ಆದರೆ ಮುಂದೆ ಜನಸಂಖ್ಯೆ ಹೆಚ್ಚಾದಂತೆ ಲಾಭದ ದರಗಳು ಕಡಿಮೆ ಆಗ್ತಾ ಹೋಗುತ್ತೆ. ಆದರೆ ಹೂಡಿಕೆಯ ಪ್ರಕ್ರಿಯೆ ಮಾತ್ರ ಮುಂದುವರಿತಾ ಹೋಗುತ್ತೆ. ಎಲ್ಲಿವರೆಗೂ ಮುಂದುವರಿಯುತ್ತೆ ಅಂತಂದರೆ ಎಸ್ ಬಿಂದುವಿನವರೆಗೂ ಮುಂದುವರಿಯುತ್ತೆ. ಯಾಕೆ ಅಲ್ಲಿವರೆಗೂ ಮುಂದುವರಿಯುತ್ತೆ ಅಂದರೆ ಎಸ್ ಬಿಂದುವಿನಲ್ಲಿ ಲಾಭದ ದರಗಳು ಶೂನ್ಯ ಆಗುತ್ತೆ. ಲಾಭದ ದರಗಳು ಶೂನ್ಯ ಆದಾಗ ಮತ್ತೆ ಹೂಡಿಕೆಗೆ ಅವಕಾಶ ಇರೋದಿಲ್ಲ. ಹಾಗಾಗಿ ಎಸ್ ಬಿಂದುವಿನಲ್ಲಿ ಸಂಪ್ರದಾಯ ಪಂಥೀಯರು ಪ್ರತಿಪಾದಿಸುವಂತಹ ನಿಶ್ಚಲ ಸ್ಥಿತಿ ಸ್ಟೇಷನರಿ ಸ್ಟೇಟ್ ವಿಲ್ ಬಿ ರೆಸ್ಟೋರ್ ದೇರ್. ಅಂದರೆ ನಿಶ್ಚಲ ಆರ್ಥಿಕ ಸ್ಥಿತಿ ಈ ಬಿಂದುವಿನಲ್ಲಿ ನೆಲೆಸುತ್ತೆ ಅಂತಲೇ ಹೇಳ್ಬೋದು. ಅಲ್ಲಿಗೆ ಆರ್ಥಿಕ ಪ್ರಕ್ರಿಯೆ ಅಂತ್ಯಗೊಳ್ಳುತ್ತೆ ಅಂತೇಳಿ ಸಂಪ್ರದಾಯ ಪಂಥೀಯರು ಹೇಳ್ತಾರೆ. ಈ ರೇಖಾಚಿತ್ರದ ವಿವರಣೆಯ ಮೂಲಕ ನಾವು ತಿಳ್ಕೊಳ್ಳುವಂಥ ಅಂಶ ಅಂದರೆ ಲಾಭದ ದರಗಳು ಹೆಚ್ಚಾದಂತೆ ಹೂಡಿಕೆ ಹೆಚ್ಚಾಗುತ್ತೆ. ಹೂಡಿಕೆ ಉತ್ಪನ್ನವನ್ನು ಹೆಚ್ಚಿಸುತ್ತೆ, ತಾಂತ್ರಿಕ ಪ್ರಗತಿಯನ್ನು ಹೆಚ್ಚಿಸುತ್ತೆ. ಆದರೆ ಜನಸಂಖ್ಯೆ ಲಾಭದ ದರಗಳನ್ನು ಕಡಿಮೆ ಮಾಡುತ್ತೆ. ಹಾಗಾಗಿ ಜನಸಂಖ್ಯೆಯನ್ನು ನಿಯಂತ್ರಿಸಬೇಕಾಗುತ್ತೆ. ಆದರೆ ಆರ್ಥಿಕತೆಗೆ ಬೇಕಾಗಿರುವಂತಹ ಶ್ರಮದ ಪೂರೈಕೆಯನ್ನು ಜನಸಂಖ್ಯೆ ಮಾಡೋದ್ರಿಂದ ಜನಸಂಖ್ಯೆ ಕೂಡ ಅವಶ್ಯಕವಾಗಿ ಬೇಕಾಗುತ್ತೆ ಅಂತಲೇ ಹೇಳ್ಬೋದು. ಇದು ಸಂಪ್ರದಾಯ ಪಂಥದ ಒಂದು ಗಣಿತಾತ್ಮಕ ವಿವರಣೆ ಮತ್ತು ರೇಖಾಚಿತ್ರದ ವಿವರಣೆ.